ಈ ಒಂದು ವಿಶೇಷ ವಿವರಣಾತ್ಮಕ ಪ್ರಸ್ತುತಿಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಇಂದು ನಾವು ಹೊಯ್ಸಳ ಸಾಮ್ರಾಜ್ಯದ ರೋಚಕ ಕಥೆಯನ್ನ ವಿಶ್ಲೇಷಿಸಲಿದ್ದೇವೆ. ಕೇವಲ ಯುದ್ಧ ಮತ್ತು ಆಕ್ರಮಣಗಳ ಮೂಲಕವಷ್ಟೇ ಅಲ್ಲದೆ ತಮ್ಮ ಅದ್ಭುತವಾದ ಕಲಾತ್ಮಕತೆ ಮತ್ತು ಸೃಜನಶೀಲತೆಯ ಮೂಲಕವೇ ಒಂದು ಸಣ್ಣ ರಾಜವಂಶ ಇತಿಹಾಸದ ಪುಟಗಳಲ್ಲಿ ಹೇಗೆ ಅಜರಾಮರವಾಗಿದೆ ಅನ್ನೋದನ್ನ ನಾವೆಂದು ನೋಡೋಣ. ಸಾಮ್ರಾಜ್ಯಗಳು ಉರುಳಬಹುದು, ಆದರೆ ಕಲೆ ಶಾಶ್ವತವಾಗಿರುತ್ತದೆ. ಹೊಯ್ಸಳರು ಕಲ್ಲಿನಲ್ಲಿ ಕಾವ್ಯವನ್ನೇ ಕೆತ್ತಿದ್ರು. ನಮ್ಮ ಮೂಲ ಪಠ್ಯದಲ್ಲಿರುವ ಈ ಸುಂದರವಾದ ಸಾಲು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಲ್ವಾ? ಕೇವಲ ಬೃಹತ್ ಕಟ್ಟಡಗಳನ್ನು ಕಟ್ಟೋದರ ಬದಲಾಗಿ ಅತ್ಯಂತ ಸೂಕ್ಷ್ಮ ವಿವರಗಳತ್ತ ಗಮನಹರಿಸಿದ, ಕಲ್ಲನ್ನೇ ಕರಗಿಸಿ ಕಾವ್ಯವಾಗಿಸಿದ ಒಂದು ಅದ್ಭುತ ಲೋಕದ ಕಡೆಗೆ ಇದು ನಮ್ಮನ್ನು ಕರೆದೊಯ್ಯುತ್ತದೆ. ಬನ್ನಿ ಈಗ ಹೊಯ್ಸಳರ ಉದಯ ಹೇಗಾಯಿತು, ಈ ಸಾಮ್ರಾಜ್ಯದ ಆರಂಭದ ದಿನಗಳು ಹೇಗಿದ್ವು ಅಂತ ನೋಡೋಣ. ಪ್ರತಿಯೊಂದು ದೊಡ್ಡ ಸಾಮ್ರಾಜ್ಯದ ಹಿಂದೆಯೂ ಒಂದು ರೋಮಾಂಚನಕಾರಿ ಉಗಮದ ಕಥೆ ಇದ್ದೇ ಇರುತ್ತೆ. ಹೊಯ್ಸಳರ ಕಥೆ ಶುರುವಾಗೋದು ನಮ್ಮ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳಲ್ಲಿ. ತನ್ನ ಗುರುವಿನ ಪ್ರಾಣ ಉಳಿಸಲು ಹುಲಿಯೊಡನೆ ಒಂಟಿಯಾಗಿ ಹೋರಾಡಿ ಅದನ್ನ ಕೊಂದ ಸಳ ಎಂಬ ವೀರ ಯುವಕನ ಸಾಹಸಗಾಥೆ ಇದು. ಈ ಒಂದು ಶೌರ್ಯದ ಪ್ರಸಂಗವೇ ಮುಂದೊಂದು ದಿನ ಕಲ್ಲಿನಲ್ಲಿ ಕೆತ್ತಲ್ಪಟ್ಟು ಇಡೀ ಸಾಮ್ರಾಜ್ಯದ ಹೆಮ್ಮೆಯ ಲಾಂಛನವಾಗಿ ಬದಲಾಯಿತು. ಈ ಸಾಮ್ರಾಜ್ಯ ಬೆಳೆದ ರೀತಿ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಆರಂಭದಲ್ಲಿ ಇವರು ಕೇವಲ ಸಾಮಂತ ರಾಜರಾಗಿದ್ರು. ಆದರೆ ಪರಸ್ಪರ ಕಾದಾಡುತ್ತಿದ್ದ ದೊಡ್ಡ ಸಾಮ್ರಾಜ್ಯಗಳ ನಡುವೆ ಸಿಕ್ಕ ಅವಕಾಶವನ್ನ ಬಹಳ ಜಾಣ್ಮೆಯಿಂದ ಬಳಸ್ಕೊಂಡ್ರು. ವಿಷ್ಣುವರ್ಧನನ ಕಾಲದಲ್ಲಿ ಬೇಲೂರು ಮತ್ತು ಹಳೇಬೀಡುಗಳಲ್ಲಿ ಭವ್ಯ ರಾಜಧಾನಿಗಳು ತಲೆ ಎತ್ತಿದ್ವು. ಇದು ಅವರ ಸುವರ್ಣಯುಗ. ನಂತರ ಬಂದ ವೀರಬಲ್ಲಾಳನಂತಹ ರಾಜರು ಅತ್ಯಂತ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಈ ಸಾಮ್ರಾಜ್ಯದ ಬಲವನ್ನ ಗಟ್ಟಿಗೊಳಿಸಿದ್ರು. ಈಗ ವಾಸ್ತುಶಿಲ್ಪದ ಕಡೆಗೆ ಬರೋಣ. ಬಡಪದ ಕಲ್ಲಿನಲ್ಲಿ ಅರಳಿದ ಆ ಕಲಾತ್ಮಕ ಅದ್ಭುತದ ಬಗ್ಗೆ ತಿಳಿಯೋಣ. ಹೊಯ್ಸಳರ ವಿಶಿಷ್ಟವಾದ ತತ್ವವೇ ಇಲ್ಲಿದೆ ನೋಡಿ. ಆ ಕಾಲದ ಇತರ ಸಾಮ್ರಾಜ್ಯಗಳು ಆಕಾಶದೆತ್ತರಕ್ಕೆ ಬೃಹತ್ ಕಟ್ಟಡಗಳನ್ನು ನಿರ್ಮಿಸುವಂಥ ಒಲವು ತೋರಿದ್ರೆ, ಇವರು ಮಾತ್ರ ಅತ್ಯಂತ ಸೂಕ್ಷ್ಮವಾದ, ಕಲಾತ್ಮಕವಾದ ಚಿಕ್ಕ ಚಿಕ್ಕ ವಿವರಗಳತ್ತ ಗಮನಹರಿಸಿದ್ರು. ನಾವು ಈ ಕಲಾಕೃತಿಗಳನ್ನು ಹತ್ತಿರದಿಂದ ನೋಡಿದಷ್ಟು ಅವು ನಮ್ಮನ್ನ ಮತ್ತಷ್ಟು ಬೆರಗುಗೊಳಿಸ್ತವೆ. ಇವರ ಈ ಮಾಯಾಲೋಕದ ಹಿಂದಿನ ಅಸಲಿ ರಹಸ್ಯ ಅಡಗಿರುವುದು ಅವರು ಬಳಸಿದ ಬಳಪದ ಕಲ್ಲು ಅಥವಾ ಸೋಪ್ ಸ್ಟೋನ್ನಲ್ಲಿ. ಈ ಕಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ, ಕೆತ್ತುವಾಗ ಇದು ಬೆಣ್ಣೆಯಷ್ಟೇ ಮೃದು, ಒಡವೆಗಳಂಥ ಸೂಕ್ಷ್ಮ ವಿನ್ಯಾಸಗಳಿಗೆ ಹೇಳಿ ಮಾಡಿಸಿದ ಕಲ್ಲು. ಆದರೆ ಒಮ್ಮೆ ಕೆತ್ತನೆ ಮುಗಿದು ವಾತಾವರಣಕ್ಕೆ ಒಡ್ಡಿಗೊಂಡಂತೆಲ್ಲ ನೂರಾರು ವರ್ಷಗಳ ಕಾಲ ಉಕ್ಕಿನಷ್ಟೇ ಗಟ್ಟಿಯಾಗಿ ನಿಲ್ಲುವ ಅದ್ಭುತ ಸಾಮರ್ಥ್ಯ ಇದರಲ್ಲಿದೆ. ನಕ್ಷತ್ರಾಕಾರವ ತಳಪಾಯ, ಅಂಕುಡೊಂಕಾದ ಗೋಡೆಗಳು, ಎತ್ತರವಾದ ಜಗತಿಗಳು ಹಾಗೂ ಯಂತ್ರದಲ್ಲಿ ಕಡೆದಂತೆ ಕಾಣುವ ನಯವಾದ ಕಂಬಗಳು ಇವೆಲ್ಲವೂ ಹೊಯ್ಸಳ ಶೈಲಿಯ ಅಪ್ಪಟ ನಿದರ್ಶನಗಳು. ಅಸಲಿಗೆ ಇವು ಕೇವಲ ದೇವಸ್ಥಾನಗಳಾಗಿರಲಿಲ್ಲ. ಭಕ್ತರಿಗೆ ರಾಮಾಯಣ, ಮಹಾಭಾರತದ ಕಥೆಗಳನ್ನ ಮತ್ತು ದೈನಂದಿನ ಜೀವನದ ಚಿತ್ರಣಗಳನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸುವ ತೆರೆದ ಗ್ರಂಥಾಲಯಗಳಾಗಿದ್ವು. ಇವರ ಈ ಸೂಕ್ಷ್ಮತೆಯ ಅಗಾಧತೆಯನ್ನ ಅರ್ಥಮಾಡಿಕೊಳ್ಳಲು ಕೇವಲ ಇದೊಂದು ಉದಾಹರಣೆ ಸಾಕು. ಬೇಲೂರಿನ ಚನ್ನಕೇಶವ ದೇವಾಲಯದ ತಳಭಾಗದಲ್ಲಿ ಬರೋಬ್ಬಲಿ 650 ಆನೆಗಳನ್ನು ಸಾಲಾಗಿ ಕೆತ್ತಲಾಗಿದೆ. ಆಶ್ಚರ್ಯ ವಿಷಯ ಏನಂದ್ರೆ, ಈ 650 ಆನೆಗಳಲ್ಲಿ ಯಾವುದೂ ಕೂಡ ಒಂದಕ್ಕೊಂದು ಹೋಲುವುದಿಲ್ಲ. ಪ್ರತಿಯೊಂದರ ವಿನ್ಯಾಸವೂ ವಿಭಿನ್ನ. ಇದು ನಿಜಕ್ಕೂ ಊಹೆಗೂ ನಿಲುಕದ ಸಾಧನೆ ಅಲ್ವಾ? ಈ ಅದ್ಭುತ ಕಲಾಕೃತಿಗಳನ್ನು ಸೃಷ್ಟಿಸಿದ ಆ ಮಹಾನ್ ಕಲಾಕಾರರು, ಕಲ್ಲಿಗೆ ಜೀವ ತುಂಬಿದ ಆ ಕೈಗಳ ಬಗ್ಗೆ ಈಗ ಮಾತನಾಡೋಣ. ಇಲ್ಲಿ ಗಮನಿಸಬೇಕಾದ ಬಹುಮುಖ್ಯವಾದ ಅಂಶ ಅಂದ್ರೆ, ಇವೆಲ್ಲವೂ ಅತ್ಯಂತ ವ್ಯವಸ್ಥಿತವಾದ ವೃತ್ತಿ ಸಂಘಗಳ ಮೂಲಕ, ಅಂದ್ರೆ ಗಿಲ್ಡ್ಗಳ ಮೂಲಕ ನಿರ್ಮಾಣಗೊಂಡವು. ಸೂಕ್ಷ್ಮವಾದ ಕಲ್ಲನ್ನು ಹುಡುಕಿ ತರುವವರು, ನಕ್ಷತ್ರಾಕಾರದ ಜಟಿಲ ವಿನ್ಯಾಸ ಮಾಡುವ ವಾಸ್ತುಶಿಲ್ಪಿಗಳು ಮತ್ತು ಅದ್ಭುತ ಮದನಿಕೆಯರನ್ನ ಕೆತ್ತುವ ಶಿಲ್ಪಿಗಳು, ಹೀಗೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ನಿರ್ದಿಷ್ಟ ಜವಾಬ್ದಾರಿಗಳಿದ್ದವು. ಅವರೊಳಗಿನ ಆ ಆರೋಗ್ಯಕರ ಪೈಪೋಟಿ ಮತ್ತು ಕಲಿಕೆಯ ದಾಹವೇ ಈ ಕಲಾಕೃತಿಗಳನ್ನು ಉತ್ತುಂಗಕ್ಕೇರಿಸಿದ್ದು. ಇತಿಹಾಸದ ಅನೇಕ ಪ್ರಾಚೀನ ಸ್ಮಾರಕಗಳಲ್ಲಿ ಶಿಲ್ಪಿಗಳ ಹೆಸರೇ ಇರೋದಿಲ್ಲ. ಆದರೆ ಹೊಯ್ಸಳ ಕಲಾಕಾರರು ಭಿನ್ನ. ಅವರು ತಮ್ಮ ಅದ್ಭುತ ಕೃತಿಗಳ ಮೇಲೆ ಅತ್ಯಂತ ಹೆಮ್ಮೆಯಿಂದ ತಮ್ಮ ಸಹಿ ಹಾಕ್ತಿದ್ರು. ಮಲ್ಲಿತಮ್ಮ ಮತ್ತು ದಾಸೋಜರಂತಹ ಅಪ್ರತಿಮ ಪ್ರತಿಭೆಗಳ ಹೆಸರುಗಳು ಕಲ್ಲಿನಲ್ಲಿ ಅಚ್ಚಳಿಯದೆ ಉಳಿದಿವೆ. ಈ ಬೃಹತ್ ಸಾಧನೆಗಳಿಗೆ ಇದೊಂದು ಸುಂದರವಾದ ಮಾನವೀಯ ಸ್ಪರ್ಶವನ್ನ ನೀಡಿದೆ. ಈ ಕಲೆಯ ಜೊತೆಗಿರುವ ಶಾಸನಗಳು ಆ ಕಾಲದ ಸಮಾಜದ ಬಗ್ಗೆ ಬಹಳ ಸ್ಪಷ್ಟವಾದ ಚಿತ್ರಣವನ್ನ ಕಟ್ಟಿಕೊಡ್ತವೆ. ಕನ್ನಡ ಮತ್ತು ಸಂಸ್ಕೃತದಲ್ಲಿರುವ ಈ ಶಾಸನಗಳು ಕೇವಲ ದಾನದತ್ತಿಗಳ ಬಗ್ಗೆ ಮಾತ್ರವಲ್ಲ, ಅಂದಿನ ಕಾನೂನು ವಿವಾದಗಳನ್ನು ಸಹ ದಾಖಲಿಸಿವೆ. ಇನ್ನು ಶಾಂತಲಾದೇವಿಯಂತಹ ರಾಣಿಯರ ಉಲ್ಲೇಖವಂತೂ ಆ ಕಾಲದ ಆಡಳಿತ ಮತ್ತು ಕಲಾಕ್ಷೇತ್ರದಲ್ಲಿ ಮಹಿಳೆಯರು ಎಂತಹ ಪ್ರಮುಖ ಪಾತ್ರ ವಹಿಸುತ್ತಿದ್ರು ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಸರಿ,
ಈಗ ದೇವಾಲಯದ ಒಳಹುಕ್ಕು, ಅಲ್ಲಿ ಅಡಗಿರುವ ನಂಬಿಕೆ, ವಿಜ್ಞಾನ ಹಾಗೂ ಅವರ ಸಾಮರಸ್ಯದ ಸಂಸ್ಕೃತಿಯನ್ನ ತಿಳಿಯೋಣ. ಇಲ್ಲಿ ನಿಜಕ್ಕೂ ಬಹಳ ಆಸಕ್ತಿದಾಯಕವಾದ ವಿಷಯವೊಂದಿದೆ. ಈ ಸಾಮ್ರಾಜ್ಯವು ಸಮಾಜದಲ್ಲಿ ಸಾಮರಸ್ಯದ ಸಂಸ್ಕೃತಿಯನ್ನ ಹೇಗೆ ಬೆಳೆಸಿತ್ತು ಅನ್ನೋದು. ಶಿವ, ವಿಷ್ಣು ಮತ್ತು ಜೈನ ಬಸದಿಗಳು ಒಂದೇ ಪ್ರಾಂಗಣದಲ್ಲಿ ಅಕ್ಕಪಕ್ಕದಲ್ಲೇ ನಿರ್ಮಾಣಗೊಂಡವು. ವಿಭಿನ್ನ ನಂಬಿಕೆಗಳು ಅತ್ಯಂತ ಪ್ರೀತಿಯಿಂದ ಪಟ್ಟಿಗೆ ಬಾಳುತ್ತಿದ್ದವು. ಕವಿಗಳಾದ ಜನ್ನ ಮತ್ತು ಹರಿಹರನಂತಹ ದಿಗ್ಗಜರ ನಡುವಿನ ಆರೋಗ್ಯಕರ ಸಾಹಿತ್ಯಕ ಚರ್ಚೆಗಳಿಗೆ ಇದು ಅತ್ಯುತ್ತಮ ವೇದಿಕೆಯಾಗಿತ್ತು. ಕೇವಲ ಆಧ್ಯಾತ್ಮದ ದೃಷ್ಟಿಯಿಂದಷ್ಟೇ ಅಲ್ಲ, ಹೊಯ್ಸಳರು ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಆಗಿದ್ರು ಅನ್ನೋದನ್ನು ಮರೆಯುವಂತಿಲ್ಲ. ನಿರ್ದಿಷ್ಟ ಖಗೋಳ ಘಟನೆಗಳಿಗೆ ಅಂದ್ರೆ ಸೂರ್ಯನ ಚಲನೆಗೆ ಅನುಗುಣವಾಗಿ ದೇವಾಲಯದ ವಿನ್ಯಾಸ, ಒಳಗಿನ ತಾಪಮಾನವನ್ನು ತಂಪಾಗಿಡಲು ದಪ್ಪನಾದ ಕಲ್ಲಿನ ಗೋಡೆಗಳ ಬಳಕೆ, ಅತ್ಯುತ್ತಮವಾದ ಶಬ್ದವಿಜ್ಞಾನ ಅಥವಾ ಅಕೂಸ್ಟಿಕ್ಸ್ ಮತ್ತು ದೇವಾಲಯದ ಕಲ್ಯಾಣಿಗಳ ಮೂಲಕ ಮಳೆನೀರಿನ ಅದ್ಭುತ ನಿರ್ವಹಣೆ, ಇವೆಲ್ಲವೂ ಅವರ ವೈಜ್ಞಾನಿಕ ಪ್ರೌಢಿಮೆಗೆ ಹಿಡಿದ ಕೈಗನ್ನಡಿ. ಅಂತಿಮವಾಗಿ ಈ ಅಜರಾಮರ ಪರಂಪರೆ ಇತಿಹಾಸದಲ್ಲಿ ಬೀರಿದ ಶಾಶ್ವತ ಪ್ರಭಾವದ ಬಗ್ಗೆ ನೋಡೋಣ. 14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಆಕ್ರಮಣ ಮತ್ತು 3ನೇ ವೀರಭಲ್ಲಾಳನ ಮರಣ, ಈ ಘಟನೆಗಳೊಂದಿಗೆ ಹೊಯ್ಸಳರ ಸುವರ್ಣ ಯುಗ ಹಠಾತ್ತನೆ ಕೊನೆಗೊಂಡು. ಹಳೇಬೀಡಿನಂತಹ ಭವ್ಯ ನಗರಗಳು ಲೂಟಿಗೊಳ್ಳಾದವು, ದೇವಾಲಯಗಳು ಅಜ್ಞಾತವಾಸಕ್ಕೆ ಸರಿದವು. ಆದರೆ ಆಧುನಿಕ ಯುಗದಲ್ಲಿ ಈ ಅದ್ಭುತ ತಾಣಗಳು ಮತ್ತೆ ಜಗತ್ತಿನೆದುರು ಅನಾವರಣಗೊಂಡು ಇಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೆದಿವೆ. ಇದು ಆ ಅದ್ಭುತ ಕಲೆಯ ಮರುಹುಟ್ಟು ಅಂತಾನೆ ಹೇಳಬಹುದು. ಇಂದಿಗೂ ಕೂಡ ಜಗತ್ತಿನ ಮೂಲೆ ಮೂಲೆಗಳಿಂದ ವಾಸ್ತುಶಿಲ್ಪದ ವಿದ್ಯಾರ್ಥಿಗಳು ಇಲ್ಲಿನ ವಿನ್ಯಾಸಗಳನ್ನು ಅತ್ಯಂತ ಆಸಕ್ತಿಯಿಂದ ಅಧ್ಯಯನ ಮಾಡ್ತಾರೆ. ಹವಾಮಾನಕ್ಕೆ ಪೂರಕವಾದ ಅವರ ನಿರ್ಮಾಣ ಶೈಲಿಯು ಇಂದಿನ ಪರಿಸರ ಸ್ನೇಹಿ ವಿನ್ಯಾಸಗಳಿಗೆ ನೇರ ಸ್ಫೂರ್ತಿಯಾಗಿದೆ. ಅಷ್ಟೇ ಅಲ್ಲ, ಆಧುನಿಕ ಶಿಲ್ಪಿಗಳು ಮತ್ತು ಚಲನಚಿತ್ರ ನಿರ್ಮಾಪಕರಿಗೂ ಸಹ ಈ ಕಲಾಕೃತಿಗಳು ನಿರಂತರವಾಗಿ ಹೊಸ ಐಡಿಯಾಗಳನ್ನ, ಪ್ರೇರಣೆಯನ್ನ ನೀಡ್ತಾನೇ ಇವೆ. ಕೊನೆಯದಾಗಿ ಒಂದು ಮುಖ್ಯವಾದ ವಿಚಾರವನ್ನ ಯೋಚಿಸೋಣ. ಹೊಯ್ಸಳರು ಕೇವಲ ಯುದ್ಧ, ಆಕ್ರಮಣಗಳ ಮೂಲಕವಲ್ಲ, ಬದಲಾಗಿ ತಮ್ಮ ಅದ್ಭುತ ಕಲಾತ್ಮಕತೆಯ ಮೂಲಕವೇ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದುಬಿಟ್ರು. ಹಾಗಾದ್ರೆ ನಮ್ಮ ಇಂದಿನ ಆಧುನಿಕ ಸಮಾಜವು ಕಾಲದ ಪರೀಕ್ಷೆಯನ್ನ ಎದುರಿಸಿ ನೂರಾರು ವರ್ಷಗಳ ಕಾಲ ನಿಲ್ಲುವಂಥ ಎಂತಹ ಪರಂಪರೆಯನ್ನ ನಿರ್ಮಿಸ್ತಿದೆ? ಭವಿಷ್ಯದ ಆ ಪರಂಪರೆ ಹೇಗಿರಬೇಕು ಅನ್ನೋದು ನಮ್ಮೆಲ್ಲರ ಕೈಯಲ್ಲೇದಲ್ವಾ?